ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ತನ್ವಿ ಆದಿಯನ್ನು ಭೇಟಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಅದಕ್ಕೆ ಸರಿಯಾಗಿ ಪೂಜಾ ಕಿಶನ್ ಕೂಡ ಅಲ್ಲಿ ಆದಿ ಯಾರನ್ನ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯವನ್ನು ತಿಳಿಯೋದಕ್ಕೆ ಮುಂದಾಗ್ತಾರೆ. ಟ್ರೂತ್ ಇನ್ ಡೇರ್ ಆಟವನ್ನು ಆಡ್ತಿದ್ದಾಗನ ಈ ಕಡೆ ಟ್ರೂತ್ ಹೇಳಬೇಕಾಗತ್ತೆ ಆದಿ, ಬಟ್ ಅದನ್ನು ಒಪ್ಕೊಳ್ಳೋದು ಕಷ್ಟ ಆಗುತ್ತೆ. ಸತ್ಯ ಹೇಳೋಕೆ ಹಿಂಜರಿತಿದ್ದಾರೆ. ಅಷ್ಟರಲ್ಲಿ ತನ್ವಿ ಕಾಲ್ ಬರುತ್ತೆ ಅಂತ ಹೊರಗಡೆ ಹೋಗ್ತಾರೆ. ಅಲ್ಲಿ ತನ್ವಿ ನಿಮ್ಮನ್ನು ಭೇಟಿ ಮಾಡಲೇಬೇಕು ಅಂದಾಗ ಸರಿ ಆಯಿತು ಅಂತ ಹೇಳಿ ಒಳಗಡೆ ಬಂದಿದ್ರೆ ಇನ್ನೂ ಕಿಶನ್ ಮತ್ತೆ ಪೂಜಾ ಅಲ್ಲೇ ಇರ್ತಾರೆ. ಈಗ ನಾನು ಡೇರ್ ತಗೋತೀನಿ, ಟ್ರೂತ್ ಹೇಳುವುದಿಲ್ಲ ಅಂತ ಹೇಳಿ ಕಹಿ ಜ್ಯೂಸನ್ನು ಕುಡಿತಾರೆ. ನಂತರ ಇದು ಕೂಡ ಫ್ಲಾಪ್ ಆಗುತ್ತೆ. ಪೂಜಾ ಕಿಶನ್ ಯಾವುದೇ ರೀತಿಯಲ್ಲೂ ಹುಡುಗಿ ಯಾರು ಅನ್ನೋದನ್ನು ತಿಳ್ಕೊಳ್ಳೋಕೆ ಆಗೋದೇ ಇಲ್ಲ. ತದನಂತರ ಇತ್ತ ಕಡೆ ಭಾಗ್ಯ ಅವರು ಮತ್ತು ಕುಸುಮ ಅವರು ಇಬ್ಬರು ಕೂಡ ನಂದ ಅವರ ಮಗನ ಮದುವೆಗೆ ಹೋಗೋದಕ್ಕೆ ಪ್ರಿಪೇರ್ ಆಗ್ತಿರ್ತಾರೆ. ಇದರ ನಡುವೆ ತನ್ಮಯ್ ಇನ್ನೂ ಕೂಡ ನನ್ನ ಫ್ರೆಂಡ್ ಬರಲಿಲ್ಲ ಅಂತ ಅದಕ್ಕೋಸ್ಕರ ವೇಟ್ ಮಾಡ್ತಿರ್ತಾರೆ. ಅದರ ನಡುವೆ ಆದಿ ನಾನು ಇವತ್ತು ಬರುವುದಿಲ್ಲ, ಸ್ಕೂಲ್ ಹತ್ರನೇ ಭೇಟಿ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ತನ್ವಿ ಆಲ್ರೆಡಿ ಆದಿ ಮುಂದೆ ನಿಂತ್ಕೊಂಡಿರ್ತಾಳೆ. ದಯವಿಟ್ಟು ಅಂಕಲ್ ನಮ್ಮಪ್ಪನ ಬಿಡುಗಡೆ ಮಾಡಿಸಿ, ನಮ್ಮಪ್ಪ 18 ವರ್ಷ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅವರನ್ನ ಆ ರೀತಿ ನೋಡೋದಕ್ಕೆ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ, ಪ್ಲೀಸ್ ಅವರನ್ನ ಬಿಡುಗಡೆ ಮಾಡಿಸಿ ಅಂತ ಹೇಳಿ ಆದಿನ ಕನ್ವಿನ್ಸ್ ಮಾಡ್ತಿದ್ದಾಳೆ. ಇತ್ತ ಕಡೆ ತನ್ವಿ ಸ್ಕೂಲ್ಗೆ ಹೋಗ್ತಿದ್ದಾಗನೇ ತನ್ಮಯ್ ಸ್ಕೂಲ್ಗೆ ಹೋಗ್ತಿದ್ದಾಗನೇ ತನ್ವಿ ಎಲ್ಲಿ ಹೋದ್ಲು ಅಂತಿದ್ದಾಗೆ ಸುನಂದ್ ಅವ್ರು ಬಂದು ಅವಳು ಆಲ್ರೆಡಿ ಹೋದ್ಲು, ಅವಳ ಮನಸ್ಸು ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಮೊನ್ನೆ ತಾನೇ ಅವ್ರ ಅಪ್ಪನ ನೋಡೋಕೆ ಕಳಿಸಿದ್ವಲ್ಲ ಅಂತ ಕುಸುಮ ಅವ್ರು ಹೇಳೋದಕ್ಕೆ ಅಲ್ಲಿ ನೋಡಿ ಬಂದ್ಮೇಲೆ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ. ಅವರಪ್ಪನ ಆ ರೀತಿ ನೋಡೋದಕ್ಕೆ ಅವಳಿಗೆ ಕಷ್ಟ ಆಗ್ತದೆ, ಬಿಡಿಸ್ಬಿಡೋಣ ಮಗಳಿಗೋಸ್ಕರ ಅಂತ ಭಾಗ್ಯ ಹೇಳಿದಾಗ ಕುಸುಮರು ಅದಕ್ಕೆ ರೆಬೆಲ್ ಆಗ್ತಾರೆ. ಕಾಮತ್ ಅವ್ರ ಹತ್ರ ಕೂಡ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೋತಾಳೆ, ಅವರನ್ನ ಬಿಡಿಸ್ಬಿಡಿ, ಇಷ್ಟು ದಿನ ಇದ್ದಿದ್ದು ಸಾಕು ಅಂದಾಗ್ಲೂ ಕಾಮತ್ ಅವರು ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ತನಕ ಯಾವುದೇ ಕಾರಣಕ್ಕೂ ಕೂಡ ಅವನನ್ನಂತೂ ಜೈಲಿಂದ ಬಿಡಿಸೋದಿಲ್ಲ, ಇನ್ನೇ ವಿಷಯ ಮಾತಾಡೋಕೆ ನನ್ನ ಹತ್ರ ಬರಲೇ ಬೇಡಮ್ಮ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಭಾಗ್ಯಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಆಲ್ರೆಡಿ ಅಲ್ಲಿ ತನ್ವಿಗೆ ಆದಿ ಮಾತು ಕೊಟ್ಟಿದ್ದಾರೆ, ಖಂಡಿತ ನಿನ್ನ ಆಸೆ ಅಂತ ನಿಮ್ಮಪ್ಪನ ಬಿಡಿಸ್ತೀನಿ ಅಂತ. ಕೊನೆಗೂ ತಾಂಡವ್ ಬಿಡುಗಡೆ ಆಗಿದೆ. ತನ್ವಿ ಖುಷಿ ಆಗಿದ್ದಾಳೆ. ಇದಕ್ಕೆಲ್ಲ ಕಾರಣ ಏನಿರ್ಬೋದು ಅಂತ ಭಾಗ್ಯಗೆ ಅನ್ನಿಸ್ದಾಗ ಕುಸುಮ ಅವರು ಇಲ್ಲಿ ಆದಿ ತನ್ವಿಗೋಸ್ಕರ ತಾಂಡವ್ನ ಬಿಡಿಸಿದ್ದಾನೆ, ಅದೇ ಕಾರಣಕ್ಕೆ ಅಪ್ಪ ಬಿಡುಗಡೆ ಆಗಿದ್ದಾರೆ ಅನ್ನೋ ರೀಸನ್ ಇಂದ ತನ್ವಿ ಖುಷಿ ಆಗಿರುವುದು. ನೋಡಿದ್ಯಾ ನಿನ್ನ ಮಕ್ಳಿಗೋಸ್ಕರ ಆದಿ ಎಷ್ಟೆಲ್ಲ ಮಾಡ್ತಾನೆ ಅಂತ ಹೇಳಿ ಕುಸುಮರು ಭಾಗ್ಯನ ಮದುವೆಗೆ ಒಪ್ಸೋಕೆ ಮುಂದಾಗ್ತಿದ್ದಾರೆ. ಹಾಗಾದ್ರೆ ಇತ್ತ ಕಡೆ ತಾಂಡವ್ ಬಿಡುಗಡೆ ಆಗೇನೋ ಬಂದಾಯ್ತು. ಹಾಗಿದ್ರೆ ಶ್ರೇಷ್ಠ ಮನೆಗೆ ಬರ್ತಾರೆ ಅಥವಾ ಭಾಗ್ಯ ಮನೆಗೆ ರೀ ಎಂಟ್ರಿ ಕೊಟ್ಟು ಹೊಸ ಬದುಕನ್ನ ಶುರು ಮಾಡಬೇಕು ಅಂತ ಹೇಳಿ ಭಾಗ್ಯ ಕಾಲನ್ನ ಇಟ್ಕೋತಾರೆ. ಏನಾಗತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.